ನಮಸ್ಕಾರ ಎಲ್ಲರಿಗೂ. ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 9ನೇ ಸರ್ಗಕ್ಕೆ ಎಲ್ಲರಿಗೂ ಸ್ವಾಗತ. ಈ ಸರ್ಗದ ವಿಷಯ ಸುಮಂತ್ರನು ದಶರಥನಿಗೆ ಋಷ್ಯಶೃಂಗನನ್ನು ಕರೆತರಲು ಸಲಹೆ ನೀಡಿದುದು, ಶಾಂತಾದೇವಿಯ ವಿವಾಹ ಪ್ರಸಂಗವನ್ನು ವಿವರಿಸಿ ಹೇಳಿದುದು. ಅಧ್ಯಾಯವನ್ನು ಪ್ರಾರಂಭಿಸ್ತಾ ಪುತ್ರ ಪ್ರಾಪ್ತಿಗಾಗಿ ಅಶ್ವಮೇಧ ಯಜ್ಞವನ್ನು ಮಾಡುವ ಮಾತನ್ನು ಕೇಳಿ ಸುಮಂತ್ರನು ಏಕಾಂತದಲ್ಲಿ ರಾಜನ ಬಳಿ ಹೇಳುತ್ತಾನೆ, ಮಹಾರಾಜರೇ, ನಾನು ಪುರಾಣದಲ್ಲಿ ಕೇಳಿದ ಒಂದು ಪುರಾತನ ಇತಿಹಾಸವನ್ನು ಆಲಿಸಿರಿ. ಮಕ್ಕಳ ಸಲುವಾಗಿ ಈ ಅಶ್ವಮೇಧ ಯಜ್ಞರೂಪಿ ಉಪಾಯವನ್ನು ಋತ್ವಿಜರು ಉಪದೇಶಿಸಿರುವರು. ಆದರೆ ನಾನು ಇತಿಹಾಸದಲ್ಲಿ ಕೆಲವು ವಿಶೇಷ ಮಾತುಗಳನ್ನು ಕೇಳಿರುವೆನು. ರಾಜನೇ, ಹಿಂದೆ ಪೂಜ್ಯರಾದ ಸನತ್ ಕುಮಾರರು ಋಷಿಗಳಲ್ಲಿ ನಿನ್ನ ಪುತ್ರ ಪ್ರಾಪ್ತಿಯ ಸಂಬಂಧದಲ್ಲಿ ಹೇಳಿದ ಒಂದು ಕಥೆಯನ್ನು ಹೇಳಿದ್ದರು. ಅದನ್ನು ಕೇಳು. ಅವರು ಹೇಳುತ್ತಾರೆ, ಮುನಿಗಳಿರ, ಮಹರ್ಷಿ ಕಾಶ್ಯಪರಿಗೆ ವಿಭಾಂಡಕ ಎಂಬ ಪುತ್ರನಿರುವನು. ಅವನಿಗೆ ಋಷ್ಯಶೃಂಗನೆಂದು ಪ್ರಸಿದ್ಧನಾದ ಓರ್ವ ಪುತ್ರನಾಗುವನು. ಆ ಋಷ್ಯಶೃಂಗನು ಅರಣ್ಯದಲ್ಲೇ ಇದ್ದು ಪ್ರವರ್ಧಮಾನವಾಗುವನು. ಸದಾಕಾಲ ತಂದೆಯೊಂದಿಗೆ ಇರುತ್ತಿದ್ದ ಕಾರಣ ಋಷ್ಯಶೃಂಗನಿಗೆ ಬೇರೆ ಯಾರೂ ಗೊತ್ತಿರಲಿಲ್ಲ. ರಾಜನೇ, ಜಗತ್ತಿನಲ್ಲಿ ಬ್ರಹ್ಮಚರ್ಯದ 2 ರೂಪಗಳು ವಿಖ್ಯಾತವಾಗಿವೆ ಮತ್ತು ಬ್ರಾಹ್ಮಣರು ಅವೆರಡರನ್ನೂ ವರ್ಣಿಸಿರುವರು. ಒಂದು ದಂಡ, ಮೇಖಲೆ ಮುಂತಾದವನ್ನು ಧಾರಣಾರೂಪಿ ಮುಖ್ಯ ಬ್ರಹ್ಮಚರ್ಯ, ಹಾಗೂ ಇನ್ನೊಂದು ಋತುಕಾಲದಲ್ಲಿ ಮಾತ್ರ ಸ್ವಪತ್ನಿ ಸಮಾಗಮ ರೂಪಿ ಗೌಣ ಬ್ರಹ್ಮಚರ್ಯ. ಆ ಮಹಾತ್ಮನಿಂದ ಈ 2 ರೀತಿಯ ಬ್ರಹ್ಮಚರ್ಯಗಳ ಪಾಲನೆ ಆಗುವುದು. ಹೀಗೆ ಇರುತ್ತಿರುವಾಗ ಮುನಿಯ ಸಮಯ ಅಗ್ನಿ ಮತ್ತು ಯಶಸ್ವಿ ತಂದೆಯ ಸೇವೆಯಲ್ಲೇ ಕಳೆಯಬಹುದು. ಆಗಲೇ ಅಂಗದೇಶದಲ್ಲಿ ರೋಮಪಾದ ಎಂಬ ದೊಡ್ಡ ಪ್ರತಾಪಿ ಮತ್ತು ಬಲಿಷ್ಠನಾದ ರಾಜನಾಗುವನು. ಅವನಿಂದ ಧರ್ಮದ ಉಲ್ಲಂಘನೆಯಾದ ಕಾರಣ ಆ ದೇಶದಲ್ಲಿ ಎಲ್ಲ ಜನರನ್ನು ಅತ್ಯಂತ ಭಯಪಡಿಸುವ ಘೋರವಾದ ಅನಾವೃಷ್ಟಿಯು ತಲೆದೋರುವುದು. ಮಳೆಯು ಬಾರದೇ ಇರುವುದರಿಂದ ರೋಮಪಾದ ರಾಜನಿಗೆ ಬಹಳ ದುಃಖವಾಯಿತು. ಅವನು ಶಾಸ್ತ್ರಜ್ಞರಲ್ಲಿ ನಿಷ್ಣಾತರಾದ ಬ್ರಾಹ್ಮಣರನ್ನು ಕರೆಸಿ, ವಿಪ್ರರಿರ, ತಾವೆಲ್ಲರೂ ವೇದಶಾಸ್ತ್ರಕ್ಕೆ ಅನುಸಾರವಾಗಿ ಕರ್ಮ ಮಾಡುವವರು ಹಾಗೂ ಜನರ ಆಚಾರ ವಿಚಾರಗಳನ್ನು ಬಲ್ಲವರಾಗಿದ್ದೀರಿ. ಆದ್ದರಿಂದ ನನ್ನ ಪಾಪದ ಪ್ರಾಯಶ್ಚಿತ್ತವಾಗುವಂತಹ ಯಾವುದಾದರೂ ನಿಯಮವನ್ನು ದಯವಿಟ್ಟು ತಿಳಿಸಿರಿ ಅಂತ ರೋಮಪಾದ ರಾಜ ಹೇಳುತ್ತಾನೆ. ರಾಜನು ಹೀಗೆ ಹೇಳಿದಾಗ ಆ ವೇದ ಪಾರಂಗತ ವಿದ್ವಾಂಸರಾದ ಎಲ್ಲ ಶ್ರೇಷ್ಠ ಬ್ರಾಹ್ಮಣರು ಅವನಿಗೆ ಈ ಪ್ರಕಾರ ಸಲಹೆಯನ್ನು ನೀಡಿದರು. ರಾಜನೇ, ವಿಭಾಂಡಕರ ಪುತ್ರ ಋಷ್ಯಶೃಂಗನು ವೇದ ಪಾರಂಗತ ವಿದ್ವಾಂಸನಾಗಿರುವನು. ಭೂಪಾಲ, ನೀನು ಎಲ್ಲ ಉಪಾಯಗಳಿಂದ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಕರೆಸಿ ಅವರನ್ನು ಚೆನ್ನಾಗಿ ಸತ್ಕರಿಸು. ಮತ್ತೆ ಸಂತಸದಿಂದ ವೈದಿಕ ವಿಧಿಗೆ ಅನುಸಾರ ಅವರೊಂದಿಗೆ ನಿನ್ನ ಕನ್ಯೆ ಶಾಂತಳನ್ನು ಮದುವೆ ಮಾಡಿಕೊಡು. ಅವರ ಮಾತನ್ನು ಕೇಳಿ ರಾಜನು ಯಾವ ಉಪಾಯದಿಂದ ಆ ಶಕ್ತಿಶಾಲಿ ಮಹರ್ಷಿಯನ್ನು ಇಲ್ಲಿಗೆ ಕರೆತರಲಾಗುವುದು ಎಂದು ಚಿಂತೆಗೊಳಗಾದನು. ಮತ್ತೆ ಆ ರೋಮಪಾದನು ಮಂತ್ರಿಗಳೊಂದಿಗೆ ಸಮಾಲೋಚಿಸಿ ತನ್ನ ಪುರೋಹಿತರನ್ನು ಮತ್ತು ಮಂತ್ರಿಗಳನ್ನು ಸತ್ಕಾರಪೂರ್ವಕ ಅಲ್ಲಿಗೆ ಕಳುಹಿಸುವನು. ರಾಜನ ಮಾತನ್ನು ಕೇಳಿ ಆ ಮಂತ್ರಿ ಪುರೋಹಿತರು ತಲೆ ತಗ್ಗಿಸಿ ದುಃಖಿತರಾಗಿ ಬಹಳ ವಿನೀತರಾಗಿ, ಮಹಾರಾಜ, ನಾವು ಮಹರ್ಷಿಗಳಿಗೆ ಹೆದರುತ್ತೇವೆ, ಅದಕ್ಕಾಗಿ ನಾವು ಹೋಗುವುದಿಲ್ಲ ಎಂದು ಹೇಳಿದರು. ಅನಂತರ ವಿಚಾರ ಮಾಡಿ ಅವರು ರಾಜನಲ್ಲಿ, ನಾವು ಆ ಬ್ರಾಹ್ಮಣ ಕುಮಾರನನ್ನು ಯಾವುದೇ ಉಪಾಯದಿಂದ ಇಲ್ಲಿಗೆ ಕರೆದುಕೊಂಡು ಬಂದರೆ ಯಾವುದೇ ದೋಷ ಉಂಟಾಗಲಾರದು ಎಂದು ನುಡಿದರು. ಈ ಪ್ರಕಾರ ವೇಶ್ಯೆಯರ ಸಹಾಯದಿಂದ ಅಂಗರಾಜನು ಮುನಿಕುಮಾರ ಋಷ್ಯಶೃಂಗನನ್ನು ತನ್ನಲ್ಲಿಗೆ ಕರೆಸಿಕೊಳ್ಳುವನು. ಅವನು ಬರುತ್ತಲೇ ಇಂದ್ರನು ರಾಜ್ಯದಲ್ಲಿ ಮಳೆ ಸುರಿಸುವನು. ಮತ್ತೆ ರಾಜನು ಅವನಿಗೆ ತನ್ನ ಮಗಳಾದ ಶಾಂತಾದೇವಿಯನ್ನು ಅರ್ಪಿಸುವನು. ಈ ರೀತಿ ಋಷ್ಯಶೃಂಗನು ತಮಗೆ ಅಳಿಯನಾದನು. ಅವನೇ ನಿಮಗಾಗಿ ಪುತ್ರರು ದೊರಕುವಂತಹ ಯಜ್ಞಕರ್ಮವನ್ನು ನೆರವೇರಿಸುವನು. ಸನತ್ಕುಮಾರರು ಹೇಳಿದ ಈ ಮಾತನ್ನು ನಿಮಗೆ ತಿಳಿಸಿರುವೆನು. ಇದನ್ನು ಕೇಳಿ ದಶರಥ ರಾಜನಿಗೆ ಬಹಳ ಸಂತೋಷವಾಯಿತು. ಅವರು ಸುಮಂತ್ರನಲ್ಲಿ ಮುನಿಕುಮಾರ ಋಷ್ಯಶೃಂಗನನ್ನು ಇಲ್ಲಿಗೆ ಹೇಗೆ ಮತ್ತು ಯಾವ ಉಪಾಯದಿಂದ ಕರೆಸಬಹುದು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸು ಎಂದು ಕೇಳಿದರು. ಇಲ್ಲಿಗೆ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 9ನೇ ಸರ್ಗ ಪೂರ್ಣವಾಯಿತು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.